ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೌಮ್ಯಗೌಡ ಮಾತಾಡ್ತಾ ಇರೋದು. ಸೊ ಏನು ಈ ವಿಡಿಯೋ ಅಂದರೆ, ನಾನೊಂದು ಇಂಟ್ರಡಕ್ಷನ್ ಕೊಟ್ಕೊಂಡಿರಲಿಲ್ಲ. ಸೊ ಒಂದು ಇಂಟ್ರಡಕ್ಷನ್ ಬ್ಲಾಗ್ ಮಾಡಿಲ್ಲ, ಹಾಗಾಗಿ ಸುಮ್ಮನೆ ಹಾಗೆ ವರ್ಕ್ ಮಾಡ್ತಿದ್ದೆ. ಸ್ವಲ್ಪ ಫ್ರೀ ಟೈಮ್ ಸಿಕ್ತು, ರೆಡಿ ಆಗಿಬಿಟ್ಟು ಹಾಗೆ ಮನೆ ಹತ್ರ ಹಾಕೋಬಿಟ್ಟೆಲ್ಲ ರೆಡಿ ಆಗಿಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಂದು ಪರ್ಸ್ನಲ್ ಇಂಟ್ರಡಕ್ಷನ್ ಕೊಟ್ಕೋತೀನಿ. ನಾನು ನನ್ನ ನೇಮ್ ಸೌಮ್ಯ ಬಿ ಎಸ್ ಅಂದ್ರೇನು ಅಂದರೆ ಬಿ ಬಸವನಹಳ್ಳಿ ಕೊಪ್ಪಲ್, ಎಸ್ ಶಿವಶಂಕರ್. ನಮ್ಮ ತಂದೆ ಹೆಸರು ಶಿವಶಂಕರ್ ಆ್ಯಂಡ್ ಅಮ್ಮ ಪದ್ಮ. ಸೊ ನನಗೆ 2 ಸಿಬ್ಲಿಂಗ್ಸ್, ಅಕ್ಕ ಇದ್ದಾರೆ ಮತ್ತು ತಂಗಿ ಇದ್ದಾರೆ. ಅಕ್ಕ ಮದುವೆ ಆಗಿದ್ದಾರೆ, ತಂಗಿ ಇವಾಗ ಇಂಜಿನಿಯರಿಂಗ್ ಓದ್ತಿದ್ದಾಳೆ ರಾಮನಗರದಲ್ಲಿ. ಸೊ ನಾನು ಅವ್ರದ್ದೆಲ್ಲ ಫೋಟೋನ ಇಲ್ಲಿ ಹಾಕ್ತೀನಿ. ಅದು ಬಿಟ್ಟು ಏನು ಅಂದರೆ, ನಂದು ಇವಾಗ ನಾನು ನಮ್ಮೂರಿಂದನೇ ಬ್ಲಾಗ್ಸ್ ಮಾಡ್ತಾಯಿದ್ದೀನಿ. ನಮ್ಮೂರಲ್ಲೇ ಸ್ಟೇ ಆಗಿರೋದು. ನನಗಿನ್ನ ಮದುವೆ ಅಂತ ಏನೂ ಆಗಿಲ್ಲ. ಆಮೇಲೆ ಅದು ಕ್ವಶನ್ ಕೇಳಿದ್ರೆ ಕಮೆಂಟಲ್ಲಿ ಹಾಕ್ತಿರೇ ಗೊತ್ತು. ನನಗೆ ಇನ್ನು ಮದುವೆ ಏನಾಗಿಲ್ಲ. ಐ ಆಮ್ ಸ್ಟಿಲ್ ಸಿಂಗಲ್, ನಾಟ್ ರೆಡಿ ಟು ಮಿಂಗಲ್. ಅದು ಬಿಟ್ಟರೆ ಇನ್ನೇನೆಂದರೆ, ನನ್ನ ತಂದೆ ಫಾರ್ಮರ್, ಅಮ್ಮ ಹೌಸ್ ವೈಫ್, ಅಕ್ಕ ಮತ್ತು ಬಾಬಾ ಬಂದು ಮೈಸೂರಲ್ಲಿ ಸೆಟಲ್ ಆಗಿದ್ದಾರೆ. ಸೊ ಇನ್ನು ನಂದು ಪ್ರೊಫೆಷ್ನಲ್ ವೈಸ್ ಬಂದರೆ, ನಾನು ಎಂಜಿನಿಯರ್, ಮಂಡ್ಯ BGSIT ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸಿ ನಾನಿವಾಗ ಒಂದು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಬೆಂಗಳೂರಲ್ಲೇ ಕಂಪನಿ. ಸೊ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಾನು ಬೆಂಗಳೂರಲ್ಲಿರಲ್ಲ, ಊರಲ್ಲೇ ಇದ್ದೀನಿ. ಎವ್ರಿ ಕ್ವಾರ್ಟರ್ 3 ಮಂತ್ಸ್ ಒನ್ಸು ನಾನು ಆಫೀಸ್ಗೆ ಹೋಗಬೇಕಿರುತ್ತೆ. ಆವಾಗ ನಮ್ಮ ಆಫೀಸ್ದು ಬ್ಲಾಗ್ ಮಾಡ್ತೀನಿ. ಅದು ಬಿಟ್ಟರೆ ನಂದು ಇಂಟ್ರೆಸ್ಟ್ ಲೈಕ್ ಫುಡ್ ಯಾವ್ದು ನಂಗೆ ತುಂಬ ಇಷ್ಟ ಅಂದರೆ ನಾನ್ ವೆಜ್. ನಾನು ಪಕ್ಕಾ ನಾನ್ ವೆಜ್ ಫ್ರೀ. ಗೌಡ್ತಿರಿ ನಾನ್ ವೆಜ್ ಅಂದರೆ ಯಾರಿಗಿಷ್ಟ ಇರಲ್ಲ. ಗೌಡ್ರು ಅಂದಮೇಲೆ ಆಬ್ವಿಯಸ್ಲಿ ತಿಂತೀವಿ ಸಖತ್ತಾಗಿ. ಸೊ ನನ್ನ ಯೂಟ್ಯೂಬಲ್ಲಿ ನೀವೇನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಫ್ಯಾಮಿಲಿ ಬ್ಲಾಗ್ಸ್. ಆಬ್ವಿಯಸ್ಲಿ ನಂದು ಕುಟುಂಬ, ದೊಡ್ಡ ಫ್ಯಾಮಿಲಿ ಇದೆ. ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಸೇರಿದಾಗಂತೂ ಫನ್ ಮಿಸ್ ಆಗೋದೇ ಇಲ್ಲ. ಆ್ಯಂಡ್ ನನ್ನ ಕಸಿನ್ಸ್, ನನ್ನ ಅಕ್ಕ ತಂಗಿಯವರೆಲ್ಲ ಲೈಕ್ ನನ್ನ ಥರನೇ, ಅವರು ತುಂಬ ಮಾತಾಡ್ತಾರೆ. ಸೊ ಆ್ಯಂಡ್ ಇನ್ನೇನು ಬ್ಲಾಗ್ಸ್ ಮಾಡ್ತೀನಿ ಅಂದರೆ, ನನಗೆ ತುಂಬ ಟ್ರಾವೆಲ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ. ಬಟ್ ಡ್ಯೂ ಟು ಸಮ್ ರೀಸನ್ಸ್ ನನಗೆ ತುಂಬ ಟ್ರಾವೆಲ್ ಮಾಡೋದಕ್ಕೆ ಆಗಿಲ್ಲ ಇಲ್ಲಿ ತನಕ. ಅಟ್ಲೀಸ್ಟ್ ಇನ್ಮೇಲಾದರೂ ಟ್ರೈ ಮಾಡೋಣ, ಸ್ವಲ್ಪ ಹೊರಗಡೆ ಎಲ್ಲ ಸುತ್ತೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಮ್ಮ ಅಪ್ಪ ಅಮ್ಮ ಪರ್ಮಿಷನ್ ಕೊಟ್ಟರೆ ಸ್ವಲ್ಪ ಹೊರಗೆ ಸುತ್ಬೋದು. ಬಟ್ ಅದು ಬಿಟ್ಟರೆ ನಾನು ಆಫೀಸ್ ವೇರ್ ಎಲ್ಲಿ ಪರ್ಚೇಸ್ ಮಾಡ್ತೀನಿ, ಹೇಗೆ ನಾನು ಆಫೀಸಿಗೆ ರೆಡಿ ಆಗ್ತೀನಿ ಅಂತ ವೀಡಿಯೋಸ್ ಮಾಡ್ತೀನಿ. ನನಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಗೈಸ್. ನಾನು ಕುಕ್ ಮಾಡಬೇಕಿದ್ರೆಲ್ಲ ಯಾವಾಗಲೂ ಅನ್ಕೋತಿರ್ತೀನಿ, ಈ ರೆಸಿಪಿ ಬೇರೆಯವ್ರಿಗೆ ಹೇಳ್ಕೊಟ್ರೆ ಹೆಲ್ಪ್ ಆಗ್ಬೋದು ಅಂತ. ನನ್ನ ಕುಕ್ಕಿಂಗ್ ತುಂಬ ಕಷ್ಟ ಇರಲ್ಲ. ನಾನು ಮಾಡೋ ರೆಸಿಪೀಸ್ ಎಲ್ಲ ತುಂಬ ಈಸಿನೇ ಇರುತ್ತೆ, ಬ್ಯಾಚಲರ್ಸಿಗೆ ತುಂಬ ಯೂಸ್ ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ಸ್ವಲ್ಪ ಕರಿಯರ್ ವೈಸ್ ನನಗೆ ಅನಿಸುತ್ತೆ, ನಾನೇನೇನು ಕಷ್ಟಪಟ್ಟೆ ಅದು ಅಟ್ಲೀಸ್ಟ್ ಇನ್ನೊಬ್ಬರಿಗೆ ಈ ಥರದ್ದು ಕೆಲವು ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಕಷ್ಟಪಟ್ಟಿರೋದಿದೆ. ಲೈಕ್ ಜಾಬ್ ತೊಗೊಳ್ಬೇಕಿದ್ರಾಗಲಿ, ಇಂಟರ್ವ್ಯೂ ಕೊಡಬೇಕಾದ್ರಾಗಲಿ, ಸ್ವಲ್ಪ ನನಗೆ ಗೊತ್ತಿರೋದನ್ನು ನಾನು ಇನ್ನೊಬ್ರಿಗೆ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ನಾನು ಫೇಸ್ ಮಾಡಿರೋ ಕಷ್ಟ ಅವ್ರು ಫೇಸ್ ಮಾಡಲ್ಲ ಅನ್ನೋದು ನಂದು. ಸೊ ಆ ಥರ ವಿಡಿಯೋಸ್ ಕೂಡ ಮಾಡ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ, ನಿಮ್ಮ ಸಹಕಾರ ನನಗೆ ಬೇಕು. ಹಾಗೆ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಫ್ಯಾಮಿಲಿ ಮೇಲೆ ಇರಲಿ ಯಾವಾಗಲೂ ಅಂತ ಕೇಳ್ಕೊತೀನಿ. ಮತ್ತು ಇದು ಬಿಟ್ಟರೆ ಇನ್ನೇನು ಹೇಳಬೇಕು, ಸದ್ಯಕ್ಕೇನೋ ನೆನಪಾಗ್ತಿಲ್ಲ. ಬಿಕಾಸ್ ತುಂಬ ಒಂಥರ ಆಗ್ತಿದೆ ನಾನು ವಿಡಿಯೋ ನೋಡ್ಕೊಂಡು ಇವಾಗಲೇ ಮಾತಾಡ್ತಿರೋದು. ಸೊ ನಾನಿವಾಗ ರೀಸೆಂಟಾಗಿ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ಡೆಫಿನೆಟ್ಲಿ ಏನಾದರೂ ಎಡಿಟಿಂಗ್ ರಿಲೇಟೆಡ್ ಅದು ಇದು ಮಿಸ್ಟೇಕ್ಸ್ ಇರುತ್ತೆ. ನಾನು ಕಲಿತಾ ಇದ್ದೀನಿ ಬೇರೆಯವ್ರದ್ದೆಲ್ಲ ಬ್ಲಾಗ್ ನೋಡಿ ಹೇಗೆ ಎಡಿಟ್ ಮಾಡ್ತಾರೆ, ಹೇಗೆ ವೀಡಿಯೋಸ್ ಮಾಡ್ತಾರೆ ಅಂತ. ಸೊ ಐ ವಿಲ್ ಆಲ್ಸೋ ಲರ್ನ್. ಸ್ವಲ್ಪ ಟೈಮ್ ಬೇಕಾಗುತ್ತೆ, ಬಟ್ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ಹೂ ಆಲ್ರೆಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನೆ ಮಗಳು ಸೌಮ್ಯಗೌಡಗೆ ನಿಮ್ಮ ಪ್ರೀತಿ ಆಶೀರ್ವಾದ ಕೊಡಿ ಅಂತ ಕೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.